ಅಯ್ಯೋ ಅಯ್ಯೋ ಚಿರು ಅದ್ಯಾಕೋ ಅಲ್ಲಿ ಮನಿಕೊಂಡಿದ್ಯಾ? ಏ ಬಾವೆಗ್ ಬೀಳ್ತೆ ಕಣೋ, ಬಾರೋ ಚಿರು ಚಿರು, ಅಲ್ಯಾಕೋ ಮನಿಕೊಂಡಿದ್ಯಾ? ಯಾರದು? ನಾನು ಇಲ್ಲಿ ಬೀಳೋದಕ್ಕಂತಲೇ ಬಂದಿದ್ದೀನಿ. ನೀರಿಲ್ಲದ ಬಾವಿಗೆ ಬೀಳ್ಬೇಕು. ನಾನು ನೀರಿಲ್ಲದ ಬಾವಿಗೆ ಬೀಳಬೇಕು, ಸರಿನಾ? ಇಲ್ಲಿಂದ ಹೊರಟು ಹೋಗ್ತಾ ಇರು ನೀನು. ಇಲ್ಲಿ ಹೇಳಕ್ಕೆ ಬರಬೇಡ ನೀನು. ದೇವ್ರೆ, ಮಾದೇವೇಕು ಕರಿಬೇಕು. ಅಲ್ಲಿ ಹೋಗ್ತಾ ಇದ್ದಾರೆ. ಮಾದೇವೇಕಾ ಮಾದೇವೇಕಾ ಮಾದೇವೇಕಾ, ಏನೇ ಕಾಲೋಡು ಚಿರು ಕುಡಿದ್ಬಿಟ್ಟು ಬಾವಿ ಇದ್ರ ಮೇಲೆ ಮನಿಕೊಂಡಿದ್ದಾನೆ, ಕಟ್ಟೆ ಮೇಲೆ. ಅದ್ರಕ್ಕೆ ಎಲ್ಲಿ ಬೀಳ್ತಾನೋ ಅನ್ನಂಗೆ ಆಗ್ತೈತೆ. ಅಕ್ಕ ಕರ್ಕೊಂಡು ಹೋಗಿ ಬರಕ್ಕ. ಅಲ್ಲಾಕೋ ಬಿತ್ಕೊಂಡಿದ್ಯಾ? ಇಳಿಯ ಕೇಳಕ್ಕೆ. ಏಯ್, ನನಗೆ ನೀನು ಊಟ ಕೊಟ್ಟಿಲ್ಲ ನೀನು. ಇವನ್ ಯಾರೇನು ಕೆಟ್ಟಿದ್ದಕ್ಕೆ ಮದ್ದೆ ಇಲ್ಲಮ್ಮಂಗೆ ಕೆಟ್ಟವನೇ. ಬಂದು ಬಾವಿ ಕಟ್ಟೆ ಮೇಲೆ ಮನಿಕೊಂಡಿದ್ಯಲ್ಲೋ, ಇನ್ನೊಂದು ಸೂಸಾತ್ಲಾಗ ಉಳ್ಕೆ ದೊಬ್ಬಿಡ್ತೀನಿ. ನಾನೇನಿಲ್ಲ. ಬೀಳ್ಳೇಳು. ನಿನ್ನಂತ ನಿದ್ದೆ ಏನಾಗಬೇಕಾಗೈತೆ? ದೊಬ್ಬನೇನ ಕರಿಯ ದಬ್ಬಿಡ್ತೀನಿ ನೋಡು. ನನ್ನ ದಪ್ತೀರಾ? ಏ ಚಿರು ಎದ್ದಾಳು. ಅಲ್ಲೋಡು, ಅವನು ಹಂಗೆ ಮನಿಕೊಂಡಿದ್ದ. ಅಲ್ಲೋಡೆ ಹಂಗೆ ಮನಿಕೊಂಡ ಕಣೆ. ಹೂನಕ್ಕ ಹಂಗೆ ಮನಿಕೊಂಡ. ಯಪ್ಪ ಬಿದ್ದಿದ್ರಾತು. ಅಲ್ಲೋಡು ಅವ್ನು ಹೆಂಗೆ ಮನಿಕೊಂಡ ಇದ್ದಾನೆ. ಯಪ್ಪ ಒಂದು ಸ್ವಲ್ಪನೂ ಭಯ ಇಲ್ದಂಗೆ. ಅಕ್ಕ ನೀರು ಬೇರೆ ಬಂದಿರೋದಕ್ಕೆ ಬಾವಿ ಅಕ್ಕ ತುಂಬಂಗೈತೆ. ನೀರೈದಾವ ಕಣಕ್ಕ, ಜಾಸ್ತಿ ನೀರೈದಾವ ಅದ್ರಾಗೆ. ಅಕ್ಕ ಇತ್ಲಾಗೆ ಎಳಿ ಅಕ್ಕ, ಕೈ ಕಾಲು ಹಿಡ್ಕೊಂಡು ಇಬ್ಬರಳು ಎಳಿಯನ್ ಬಾರಕ್ಕ ಇತ್ಲಾಗೆ. ನೋಡಿ ಮಿಸ್ಕೊಳಂಗಿಲ್ಲ. ಹಂಗೇನೆ ಏನು ಗೊಡ್ಸಾಗೈತಾನೆ. ಯಪ್ಪ ಎಳಿಯೋಕ್ಕಾಗಲ್ಲ. ಮತ್ತು ಇವನ್ನ ಎಳಿ ದಬಾಸ್ ಎಳಿ ಇತ್ಲಾಗ ನೋಡಿ. ಕಾಲು ಹತ್ಲಾಗ ಹಾಕ್ಯಂಡಿಲ್ಲ ನೋಡಂತ್ರಕ್ಕೆ ಮನಿಕೊಂಡಿರೋದ. ಯಪ್ಪ ಉಲ್ಟ್ಕಿಲ್ಟ್ರಾತು ಮಾಡಿರಾತು. ಈ ಹುಡುಗಂತೂ ಕೆಟ್ಟಿರೋದಕ್ಕೆ ಮಧ್ಯೆ ಇಲ್ಲ ಮಂಗೆ ಕೆಟ್ಟೈತೆ ಹೇಳತ್ತ. ಹೋಗು. ಇವಾಗ ಹುಡುಗಿನ ಕರ್ಕೊಬರೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಏನು ಮಾಡೋದಿಂತ ನನ್ನ ಮಕ್ಕಳಿದ್ರೆ ಮಂಗಾಗುತ್ತೆ. ನಮಗೆ ಮರ್ಯಾದೆ ಇರಲ್ಲ. ಅಯ್ಯೋ ಈಗಳಪ್ಪ, ಅವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರಪ್ಪೋ. ಅವ್ರ ಮನೆಯಾಗಳವ್ರು ಅಂತಾರೆ ನಮ್ಮನ್ನ. ಹಂಗೆ ಕೆಟ್ಟು ಮೆಟ್ಟಿಡ್ದವ್ನಿ. ಯಾರ್ಗ ಕೂಲಿ ಹೋಗಿದ್ದೇನ ಕುಡ್ದು ಹಿಂಗೆ ಬಿತ್ಕಾಣವ್ನಿ. ಎಳಿಯ ಇತ್ಲಾಗಿ ಎಳಿ ಇತ್ಲಾಗಿ. ಯಾಕೆ ಮದೇವಿ ಇಲ್ಲಿ ಮನಿಕೊಂಡಿದ್ದಾನೆ ಇವನು? ಶ್ರೀದೇವಿ ನೋಡೆ ಬಾವಿ ಕಟ್ಟೆ ಮೇಲೆ ಬಂದು ಮನಿಕೊಂಡಿದ್ದಾನೆ. ಅಲ್ಲ ಇವನಿಗೆ ಒಂದು ಸ್ವಲ್ಪನಾದ್ರೂ ಭಯ ಬೇಡವಾ? ಫುಲ್ ಕುಡ್ದಿದ್ದಾನೆ, ಹಂಗೆ ಮಲ್ಕೊಬಿಟ್ಟ. ಅಲ್ಲ ನಾವು ಬರೋದ್ಕಂತೂ ಪರವಿಲ್ಲ, ನಾನು ಬರಲಿಲ್ಲ ಅಂದರೆ ಏನು ಪಾಡು. ಇವಳು ಹೆಂಗ ಕರೆದ್ಲು ಇವಳು. ಬೇಬಿ ಬಂದು ಅತ್ಲಾಗೆ ಬಾರಕ್ಕ ಹಿಂಗೆ ನೋಡು, ಹಿಂಗೆ ಬಂದು ಮನಿಕೊಂಡಿದ್ದಾನೆ ಅಂತ ಹೇಳಿ ನಾನು ಬಂದು ನೋಡಿದ್ಕೆ ಸರಿ ಆಯಿತು. ಇವನ್ನ ಹಿಂಗೆ ಬಿಟ್ಟರೆ ಆಗಲ್ಲ ಕಣೆ ಶ್ರೀದೇವಿ. ಇವನು ಫುಲ್ ಕೆಟ್ಟುಬಿಟ್ಟಿದ್ದಾನೆ. ಇವ್ನಿಗೆ ಏನಾನ ಒಂದು ಮಾಡಿ ಒಳ್ಳೆ ಬುದ್ಧಿ ಕಲಿಸ್ಬೇಕು. ನಾವೇನೆ ಹಿಂಗೆ ಕೈ ಬಿಟ್ಟರೆ ಆಗಲ್ಲ. ಸುಮ್ಮನೆ ಆ ಹುಡುಗಿನ ಕಳಿಸಿ ಏನೋ ಒಂದು ಇವನಿಗೆ ರಿಪೇರಿ ಮಾಡಬೇಕು. ಇಲ್ಲಾಂದರೆ ಹಿಂಗೆ ಬಿಟ್ಟರೆ ಆಗಲ್ಲ ಕಣೆ. ಏನೋ ಒಂದು ಎಡವಟ್ಟು ಮಾಡ್ಕೊಂತಾನೆ ಇವನು. ಹೂನಕ್ಕ ಪಾಪ ನೋಡೋಕ್ಕಾಗಲ್ಲ. ಹೆಂಗಿದ್ದವನು ಹೆಂಗಾಗ್ಬಿಟ್ಟವನೆ. ಕಳಿಸ್ರಿ ಆ ಹುಡುಗಿನ ಕಳಿಸಿ ಏನೋ ಒಂದು ಮಾಡ್ರಿ ಇವನಿಗೆ. ಅಲ್ಲ ನಾವು ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ, ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂದರೆ ಹಿಂಗೇ ಮಾಡ್ತಾ ಇದ್ದಾನಲ್ಲ ಇವನು. ಸರಿ ಹೋಗೋ ಲಕ್ಷಣ ಕಾಣ್ತಾ ಇಲ್ಲ ಕಣೆ ಮಾದೇವಿ. ಏನಾದ್ರೂ ಮಾಡು, ಹುಡುಗಿಗೆ ಫೋನ್ ಮಾಡುವರ ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡು ಬಾ ಅಂತ ಹೇಳು. ಇವನ್ನ ಏನಾನ ಮಾಡಿ ಸರಿ ಮಾಡ್ಬೇಕು. ಹಿಂಗೆ ಬಿಟ್ಟರೆ ಆಗಲ್ಲ. ಇವಾಗ ಇವನ ಜೀವನನೂ ಹಾಳಾದಂಗೆ ಆಗುತ್ತೆ, ಹುಡುಗಿ ಜೀವನನೂ ಹಾಳಾದಂಗೆ ಆಗುತ್ತೆ. ತಡಿಯ ಇವಾಗಲೇ ಫೋನ್ ಮಾಡ್ತೀನಿ. ಹಲೋ ದೀಕ್ಷಾ, ನಾನು ಕಣಮ್ಮ ಮಾದೇವಿ. ಹಾಂ ಹೇಳಕ್ಕ. ಗೊತ್ತಾಯ್ತು, ಹೇಳು ಮಾದೇವಕ್ಕ. ಅಲ್ಲ ಕಣಮ್ಮ ದೀಕ್ಷಾ, ಇವನು ತುಂಬ ಕೆಟ್ಟೋಗಿದ್ದಾನೆ ಕಣಮ್ಮ. ಏನು ಸರಿ ಹೋಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನೆಲ್ಲ ಕರ್ಕೊಂಬಂದು ಇವನ್ನ ಏನಾನ ಮಾಡಿ ಸರ್ ಮಾಡಮ್ಮ. ನೋಡ್ಬಾ ಇಲ್ಲಿ ಹೆಂಗೆ ಕುಡಿದು ಬಿತ್ಕೊಂಡಿದ್ದಾನೆ ಗೊತ್ತಾ? ಬಾವಿ ಕಟ್ಟೆ ಮೇಲೆ ಮನಿಕೊಂಡಿದ್ದಾನೆ. ಇನ್ನೊಂದು ಸ್ವಲ್ಪ ಬೀಳೋ, ನಾವು ಕೆಳಗೆ ಎಳಿಲಿಲ್ಲ ಅಂದರೆ ಏನನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜನ ಸಾವಿರ ಮಾತಾಡ್ತಾರೆ. ಅವ್ನು ಮಾಡಿರೋದು ಹೇಳಲ್ಲ, ಮತ್ತು ನೀನು ಮಾಡಿರೋದು ಹೇಳ್ತಾರೆ. ನಿನಗೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕಾಗಿನ ಬಿಡೋಕತ್ಲಾಗೆ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನಾನು ಯಾಕೆ ತಲೆ ಕೆಡಿಸ್ಕೊಂಬ? ನನಗೆ ತಲೆ ಕೆಟ್ಟೋಗುತ್ತೆ. ನಮ್ಮ ಅಮ್ಮನೇ ಇಲ್ಲಿ ವಿಷಯ ಗೊತ್ತಾಗಿ ಗೊಳು ಅಂತ ಅಳ್ತಾ ಐತೆ. ಏನಾದರೂ ಮಾಡ್ಕೊಳ್ಳಿ ಬಿಡಕ್ಕ. ಹಂಗನ್ಬೇಡ ಕಣೆ. ಬಾ ಇಲ್ಲಿ ನಿಮ್ಮಪ್ಪ ನಿಮ್ಮ ಅಮ್ಮನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಕೂಕೊಂಡು ಕೇಳು ಇವನ್ನ ಅಷ್ಟೇ. ಇಲ್ಲಾಂದರೆ ಡೈವರ್ಸ್ ಆದ್ರೂ ತಕ. ಸುಮ್ಮನೆ ನಿನಗೆ ಇವನಿಗೂ ನಿನಗೂ ಜವಾಬ್ದಾರಿ ಇಲ್ಲ ಅಂಬ ಜವಾಬ್ದಾರಿ ತಪ್ಪಿಸ್ಕೊಬಿಡು. ಇಲ್ಲಾಂದರೆ ಡೈವರ್ಸ್ ಕೊಡು ನನಗೆ, ಇಲ್ಲಾಂದ್ರೆ ಸರಿಯಾಗಿ ಇರಂಗಿದ್ರೆ ಇರು ಅಂತ ಹೇಳು ಅಷ್ಟೇ. ಬಾ ಇಲ್ಲಿ ಬೇಕಾದರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಹಿಂಗೆ ಮಲ್ಕೊಂಡಿದ್ದಾನೆ ನೋಡು. ಬಿಡಕ್ಕ, ಅದನ್ನ ನೋಡೋಕ್ಕಾಗಲ್ಲ. ಅದನ್ನೇ ನಿನ್ನ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀಯ. ಇಲ್ಲ ನೋಡು, ಈಗ ನೀನು ಅಲ್ಲಿದೆಯಾ, ನಾವು ಹೇಳಿದ್ರೆ ನಿನಗೆ ಈಗ ನನ್ನ ಗಂಡ ಅಂತನಲ್ಲ ಅಂತ ನಿನ್ನ ಮನಸ್ಸಲ್ಲಿ ಇರ್ಬೋದು. ಇವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ ಅನ್ನಂಗೆ ಆಗುತ್ತೆ ನಿನಗೆ. ಅದಕ್ಕೆ ಹೇಳ್ತಾ ಇರೋದು. ನೋಡು ನೋಡಲ್ಲ ಹೆಂಗೆ ಮಲ್ಕೊಂಡಿದ್ದಾನೆ ನೋಡು. ಇಲ್ಲಿ ಬಾವಿ ಇದ್ರ ಮೇಲೆ ಮಲಗಿದ್ದ. ಇನ್ನೊಂದು ಸ್ವಲ್ಪ ಉಲ್ಡೋನು. ಅಂಥದ್ರಲ್ಲಿ ಯಾರು ನೋಡ್ಕೊಂಬಿಲ್ಲ ಅಂದರೆ ಏನು ಪಾಡು. ಅವನು ಎಣ್ಣೆ ಕುಡ್ದಿರ್ತಾನೆ. ಮಾಮೂಲಿ ಮನುಷ್ಯ ಆದರೆ ಬಿಡಪ್ಪ ಈಜಾಡ್ಕೊಂಡು ಬರ್ತಾನೆ ಅಂತ ಹೇಳ್ಬೋದಾಗಿತ್ತು. ಎಣ್ಣೆ ಕುಡ್ದು ಹಿಂಗೆ ಬಿದ್ದುಬಿಟ್ರೆ ಏನೋ ಒಂದು ಅನಾಹುತ ಆದರೆ ಅವಾಗ ಜನ ನಿನ್ನ ಬಗ್ಗೆ ಮಾತಾಡ್ತಾರೆ. ಅಯ್ಯೋ ಆ ಹುಡುಗಿ ಬಿಟ್ಟೋದ್ಲಂತೆ, ಅದಕ್ಕೆ ಹಿಂಗೆ ಮಾಡ್ಕೊಂಡಂತೆ, ಬಾವಿಗೆ ಬಿದ್ದ ಅಂತ ಹೇಳಿ ಕುಡ್ದು ಬಿದ್ದ ಅಂತ ಅನ್ನಲ್ಲ. ಆ ಹುಡುಗಿ ಮಾಡಿರೋ ಇದಕ್ಕೆ ಹಿಂಗೆ ಮಾಡ್ದ ಅಂತ ನಿನಗೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕಾಗಿನ ಹೇಳ್ತಾ ಇರೋದು.
ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಬಂದು ಏನೋ ಒಂದು ನಿರ್ಧಾರ ಮಾಡ್ಕೊಳಮ್ಮ. ಇಲ್ಲಾಂದ್ರೆ ಇವನಿಂದ ಬಿಡುಗಡೆ ಆದರೂ ತಕ, ಇಲ್ಲಾಂದರೆ ಇವನಿಗೆ ಒಳ್ಳೆ ಬುದ್ಧಿ ಆದರೂ ಕಲಿಸ್ಕೊ. ಈಗ ನೀನು ಬಿಟ್ಟೋಗಿ ನೀನು ಅಲ್ಲಿ ಇವನು ಇಲ್ಲಿ ಅಂದರೆ ಈಗ ಹಿಂಗೆ ಕೆಟ್ಟೋಗ್ತಾನೆ. ನೋಡು ಹೆಂಗೆ ಮಾಡ್ಕೊಂಡಿದ್ದಾನೆ. ಇವ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿನ್ನ ತಲೆ ಮೇಲೆ ಬರುತ್ತೆ. ಅದಕ್ಕಾಗಿ ಕಣೆ ದೀಕ್ಷಾ. ಸರಿ ಆಯ್ತಕ್ಕ, ನಮ್ಮಪ್ಪ ನಮ್ಮಮ್ಮನ ಹತ್ರ ಮಾತಾಡ್ತೀನಿ. ನನಗೆ ಈ ಕಣ್ಣಿಂದ ನೋಡೋಕ್ಕಾಗಲ್ಲ ಬಿಡಕ್ಕ, ಅದನ್ನೇನು ತೋರಿಸ್ತೀಯ? ಪಾಪ ಹೆಂಗೆ ಹೇಳ್ತಾ ಇದ್ದಾಳೆ. ಅವಳಿಗೂ ಪಾಪ ಬೇಜಾರ. ಮತ್ತೆ ಇಂಥ ನನ್ನ ಮಕ್ಕಳಾದರೆ ಬೇಜಾರು ಆಗಕ್ಕಿಲ್ವಾ? ಹಿಂಗೆ ಕುಡ್ದು ಈ ವಯಸ್ಸಿಗೆ ನಿಂಗೆ ಕೆಟ್ಟ ಮೆಟ್ಟಿಡಿದ್ರೆ ನೋಡಿ, ನಮ್ಮ ಮಕ್ಕಳೆಲ್ಲ ಮರಿಲ್ಲ ಈ ವಯಸ್ಸಿಗೆ ಹಿಂಗೆ ಕುಡ್ದು ಎಲ್ಲಂದ್ರಲ್ಲಿ ಬಿದ್ಕೊಂಬೋದು, ಎಲ್ಲಂದ್ರಲ್ಲಿ ಇದು ಮಾಡೋದು. ಹಿಂಗೆ ಮಾಡಿದ್ರೆ ಏನೋ ಇವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಹುಡುಗಿ ತಲೆಗೆ ಎಷ್ಟು ಸುತ್ಕೋಬೇಕಾಗಿತ್ತು. ಇವಾಗ ಸುಮ್ಮನೆ ಹುಡುಗಿ ಬಿಡುಗಡೆ ಆದರೂ ತಾಬೇಕು, ಇಲ್ಲಾಂದ್ರೆ ಒಂದಕ್ಕೆ ಬಾಳ್ಕೊಂಡಾದರೂ ಹೋಗ್ತೀನಿ ಅನ್ಬೇಕಷ್ಟೇನೆ. ಮತ್ತು ಅವಳಿಗೆ ಕೆಟ್ಟ ಹೆಸರು ಬರುತ್ತೆ. ಸುಮ್ಮನೆ ಅವ್ರ ಅಪ್ಪ ಅಮ್ಮನೆಲ್ಲ ಕರ್ಕೊಂಬಂದು ಏನೋ ಒಂದು ನಿರ್ಧಾರ ಮಾಡ್ಕೋಬೇಕು ಅವಳು. ಇಲ್ಲಾಂದರೆ ಸುಮ್ಮನೆ ಊರಲ್ಲಿ ನಮ್ಮೂರಲ್ಲಿ ಮೊದಲೇನೆ ಹಂಗೆ ಹಿಂಗೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ಜನ. ಯಾಕೆ ಬೇಕಪ್ಪ? ನೋಡೆ ಹೆಂಗೆ ಕುಡ್ದಿದ್ದಾನೆ ನೋಡು, ಕಣ್ಣೇ ಬಿಡಂಗಿಲ್ಲ, ಅಷ್ಟೊಂದು ಕುಡ್ದಿದ್ದಾನೆ. ನೆನ್ನೆ ಎಲ್ಲ ನಾನು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದ ಕಣೆ ದೀಕ್ಷಾ. ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದವನು ಇವತ್ತು ಯಾರಿಗೋನೋ ಇಲ್ಲಿ ಕೂಲಿ ಹೋಗಿದ್ದಾನೆ. ಅಲ್ಲ ನೋಡು, ನಿನ್ಗಾದ್ರೆ ನಾನು ಕೆಲ್ಸಕ್ಕೆ ಹೋಗಿ ತಂದಾಕಲ್ಲ ಕಣೆ. ನೀನು ದುಡ್ಕೊಂಡು ಹೆಂಗೆ ಮಾಡ್ತೀಯ ಮಾಡು ಅಂತಿದ್ದಾನು. ಇವಾಗ ನೋಡಿ ಕುಡಿಯೋಕ್ಕೆ ದುಡ್ಡು ಬೇಕಲ್ಲ, ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ. ಅವನಿಗೆ ಕುಡಿಲಿಲ್ಲ ಅಂದರೆ ನಿನ್ನ ಬಗ್ಗೆನೇ ಅವನಿಗೆ ಯೋಚನೆ ಬರುತ್ತೆ. ಅದಕ್ಕೆ ತಡ್ಕೊಳಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ತಾನೆ, ಕುಡಿತಾನೆ. ಇಲ್ಲಿ ನೋಡು, ಇಲ್ಲಿ ಯಾರಿಗೋನೋ ಹೊಲದ ಕೆಲ್ಸಕ್ಕೆ ಹೋಗಿದ್ದ, ಯಾರಿಗೋನೋ ಏನೋ ಒತ್ತಾಕಕ್ಕೆ ಹೋಗಿ ಕಾಯಿ ಒತ್ತಾಕಕ್ಕೆ ಹೋಗಿದ್ದ. ನೋಡು, ಎಲ್ಲ ಕಾಯಿ ಒತ್ತಾಕಿ ಬಂದು ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ. ಏನು ಮಜಾ ಮಾಡ್ತಾ ಇದ್ದಾನೆ. 500 ರೂಪಾಯಿನೂ ಕುಡಿದು ಹೊಟ್ಟಿಗೆ ತಿಂತಾ ಇಲ್ಲ, ಏನಿಲ್ಲ, ಸುಮ್ಮನೆ ಕುಡಿತಾ ಇದ್ದಾನೆ. ಮನೇಲಂತೂ ಫುಲ್ ಗಲೀಜು ಮಾಡಿಬಿಟ್ಟಿದ್ದಾನೆ ಕಣೆ. ಹೆಂಗೆ ಮಾಡಿದ್ದಾನೆ ಅಂದರೆ ಹಂಗೆ ಮಾಡಿದ್ದಾನೆ ಅವನು. ಏನು ಮಾಡೋಣಕ್ಕ ನಾನು, ಏನು ಮಾಡೋದು? ನಮ್ಮಪ್ಪ ನಮ್ಮಮ್ಮನಿಗೆ ವಿಷಯ ಗೊತ್ತಾಗಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರಂತೂ ತುಂಬ ಅಳ್ತಾ ಇದ್ದಾರೆ. ಏನು ಮಾಡೋದು? ನಮ್ಮ ಅಪ್ಪ ನಮ್ಮಮ್ಮನಿಂದ ವಿಷಯ ಮುಚ್ಚಿಟ್ಟಿದ್ದೆ. ಫೋನ್ ಮಾಡಿದ್ದಾನೆ ನನಗೆ. ಫೋನ್ ಮಾಡಿಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿದ್ದಾನೆ. ಅದನ್ನು ನಮ್ಮಮ್ಮ ಫೋನ್ ಎತ್ಬಿಟ್ಟು ಕೇಳಿಸ್ಕೊಬಿಟ್ಟೈತೆ ಎಲ್ಲನ. ನಮ್ಮಮ್ಮನಿಗೆ ಇನ್ನೂ ಹುಷಾರಾಗಿರಲಿಲ್ಲ ಅಂತ ನಾನು ಹೇಳೋಕ್ಕೆ ಹೋಗಿರಲಿಲ್ಲ ಈ ವಿಷಯನ. ನಮ್ಮಮ್ಮನಿಗೆ ಎಲ್ಲ ವಿಷಯ ಗೊತ್ತಾಗೈತೆ ಅಕ್ಕ. ದೀಕ್ಷಾ, ಯಾವತ್ತಿದ್ರೂ ಗೊತ್ತಾಗದೆ. ನೀನು ಎಷ್ಟು ದಿನ ಮುಚ್ಚಿಟ್ರು ಅದು ಬಯಲಿಗೆ ಬಂದೇ ಬರುತ್ತೆ. ಯೋಚನೆ ಮಾಡಬೇಡ. ನಿಮ್ಮಪ್ಪನಿಗೆ ನಿಮ್ಮಮ್ಮನಿಗೂ ಗೊತ್ತಾಗೈತಲ್ಲ, ಬಿಡು. ಯಾವತ್ತಿದ್ರೂ ಗೊತ್ತಾಗಬೇಕಾಗೈತೆ. ಯಾವ ರೂಪದಾಗಾದ್ರೂ ಗೊತ್ತಾಗೈತಲ್ಲ. ಯಾಕೆ ನೀನು ಇದು ಮಾಡೋಕ್ಕೆ ಹೋಗ್ತೀಯ? ಅಲ್ಲ ಅಕ್ಕ, ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ದಿನ ಬೇಡ, ಇನ್ನೂ ಸ್ವಲ್ಪ ದಿನ ಗೊತ್ತಾಗೋದು ಬೇಡ ಅಂತೇಳಿ ನಾನು ಈ ವಿಷಯನ ಮುಚ್ಚಿಟ್ಟಿದ್ದೆ. ನೋಡಮ್ಮ, ಏನು ಮಾಡ್ತೀಯೋ ಗೊತ್ತಿಲ್ಲ. ನೀನೇನಾದರೂ ಬಂದು ಏನಾದ್ರೂ ಇವನ ಹತ್ರ ನೀನು ಡಿಸೈಡ್ ಮಾಡ್ಕೊಂಡು ಹೋಗು ಅಷ್ಟೇ. ನೀನು ಅಲ್ಲಿ ಇವನು ಇಲ್ಲಿ ಅಂದರೆ ಆಗಲ್ಲ. ಇವಾಗ ಸುಮ್ಮನೆ ಇವನಿಲ್ಲಿ ಕೆಟ್ಟೋಗೋದು ಅದೆಲ್ಲ ಸರಿ ಇರಲ್ಲ. ಸುಮ್ಮನೆ ಮತ್ತೆ ಇವಾಗ ಹೊಲ ಮನೆ ಎಲ್ಲ ಕಳೆದು ಬಿಡ್ತಾನೆ, ಎಲ್ಲ ಮಾರ್ಬಿಟ್ಟು ಅವ್ನು ಕುಡಿ ಕದೀತಾನೆ. ಸುಮ್ಮನೆ ಯಾಕೆ? ಈಗ ನೀನು ಇಷ್ಟ ಇದ್ದರೆ ಇರ್ತೀನಿ ಅಂತ ಹೇಳು. ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಬಂದು ಅದೇನು ಡಿಸೈಡ್ ಮಾಡ್ಕೊಂತೀಯ ಮಾಡ್ಕ. ಇಲ್ಲಾಂದರೆ ಇಷ್ಟ ಇಲ್ಲ ಅಂದರೆ ಡೈವರ್ಸ್ ಕೊಡು ಅಂತ ಕೇಳಿ ಇವನ್ನ ಅಷ್ಟೇ. ಹಿಂಗಾದರೆ ನೀನು ತಲೆ ಮೇಲೆ ಹೊತ್ಕೊಂತೀಯ. ನೀನು ಇವನಿಂದ ಬಿಡುಗಡೆ ತಗೊಂಡ್ರೆ ಇವನೇನಾದರೂ ನಿನಗೂ ಇದಕ್ಕೂ ಸಂಬಂಧಪಟ್ಟಿದ್ದಲ್ಲ. ಇವಾಗ ಇವನೇನ ಮಾಡ್ಕೊಂಡ್ರೆ ಇವಾಗ ಏನಾನ ನೋಡಿ ಹಿಂಗೆ ಕುಡ್ದು ಬಂದು ಇಲ್ಲೆಲ್ಲ ಮನ್ಕೊಂಡು ಏನಾನ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ನಿನ್ನ ತಲೆಗೆ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಸರಿ ಆಯ್ತಕ್ಕ, ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ವಿಷಯನ. ನೋಡಿದ್ರಲ್ಲ ವೀಕ್ಷಕರೇ, ಈ ಚಿರು ಇವತ್ತು ಬುದ್ಧಿ ಕಲ್ಕೊಂತಾನೆ, ನಾಳೆಗೆ ಬುದ್ಧಿ ಕಲ್ಕೊಂತಾನೆ ಅಂತ ನೋಡ್ದಂಗೆಲ್ಲ ಏನು ಬುದ್ಧಿ ಕಲ್ಕೊಳೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನೋಡಿ, ಕುಡಿದು ಬಾವಿ ಕಟ್ಟೆ ಮೇಲೆ ಮಲ್ಕೊಳಕ್ಕೆ ಬಂದಿದ್ದಾನೆ. ನೀರು ನೋಡಿದ್ರೆ ತುಂಬ ಇದ್ದಾವೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಹುಡುಗಿ ತಲೆ ಮೇಲೆ ಬರುತ್ತೆ. ಅದಕ್ಕೇ ನೀನು ಏನಾದರೂ ಬಂದಿಗಳಮ್ಮ ಇಷ್ಟ ಇದ್ದರೆ ನಾನು ಇವನ ಜೊತೆ ಬಾಳ್ ಮಾಡ್ತೀನಿ ಅಂತ ಹೇಳಿ ಇಬ್ಬರಳು ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಮಾಡ್ರಿ. ಯಾರನ್ನಾದ್ರೂ ಕರ್ಕೊಂಬಂದು ಕುಂಡ್ರಿಸ್ಕೊಂಡು ಮಾತಾಡು ನಿಮ್ಮಪ್ಪ ನಿಮ್ಮಮ್ಮನ್ನ. ಇಲ್ಲಾಂದರೆ ಇವನಿಂದ ಬಿಡುಗಡೆ ಬೇಕಂದರೆ ಬಿಡುಗಡೆ ಆದರೂ ತಗೋ, ಇವನಿಂದ ನಾನು ಜವಾಬ್ದಾರಿ ಎಂಬತ್ತು ತಪ್ಪಿಸ್ಕೊಬಿಡು. ಅವಾಗ ನಿನ್ನ ಬಗ್ಗೆ ಯಾರು ಏನೋ ಮಾತಾಡಲ್ಲ ಅಂತ ಹೇಳಿ ಇರೋದನ್ನೇ ಹೇಳಿದ್ವಿ ನಾವು. ಮತ್ತು ಆ ಹುಡುಗಿ ಅಲ್ಲಿ ಇವನು ಇಲ್ಲಿ ಅಂದರೆ ಅವಳಲ್ಲಿ ಇರ್ತಾಳೆ. ಇವನು ಬರೀ ಹಿಂಗೆ ಮಾಡಿದರೆ ಯಾರಿಗೆ ತಾನೇ ಆಗುತ್ತೆ? ಇವನು ಸರಿ ಹೋಗಲಿಲ್ಲ ಅಂದಮೇಲೆ ನಾವಾದರೂ ಏನಾದರೂ ಮಾಡಬೇಕಲ್ಲ. ಅದಕ್ಕೇ ಹೇಳಿದ್ವಿ ಆ ಹುಡುಗಿ ಅವ್ರಪ್ಪ ಅಮ್ಮನ ಕರ್ಕೊಂಬಂದು ಏನಾದ್ರು ಡಿಸೈಡ್ ಮಾಡ್ಕೊಳ್ಳಮ್ಮ ಅಂತ ಹೇಳಿ. ಅದೇನು ಯೋಚನೆ ಮಾಡಿ ಅದೇನು ಮಾಡ್ಕೊತಾಳೋ ಏನೋ ಗೊತ್ತಿಲ್ಲ. ನಮಗೂ ಏನಾದರೂ ಡಿಸೈಡ್ ಮಾಡ್ಕೊಂಡೇಳು. ಅವ್ರವ್ರ ಇಷ್ಟ, ಅವ್ರ ಜೀವನ ಮಾಡೋರು. ಈಗ ಇವನ ಜೊತೆ ಬಾಳ್ ಮಾಡ್ತೀನಿ ಅಂದರೆ ಅವಳು ಬಾಳ್ ಮಾಡೋದು, ಇವನು ಬೇಡ ಅಂತಂದರೆ ಅವಳು ಬಿಟ್ಟು ಹೋಗೋದು. ನಾವೇನಲ್ಲ ಇರೋದು ಹೇಳಿದ್ವಿ. ಇರೋ ಪರಿಸ್ಥಿತಿನ ಏನಾಗುತ್ತೋ ಏನೋ, ಅವಳು ಏನು ಡಿಸೈಡ್ ಮಾಡ್ತಾಳೋ ನೋಡ್ತಾ ಇರ್ರಿ. ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.